ಬಿಜೆಪಿಯಲ್ಲಿರುವಂಥವ್ರು ಏನಾಗಿದೆ ನನಗೆ ಅರ್ಥ ಆಗ್ತಾ ಇಲ್ಲ. MLC ರವಿಕುಮಾರ್ ಅವರಿಗೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ ಅಂತ ಅನ್ಕೊಳ್ತಾ ಇದ್ವಿ. ಕಾರಣ ಬಂದಿರುವಂಥ ರೀತಿ ಆಗಿತ್ತು. ಅವರದ್ದು ಹೋರಾಟಗಾರರಾಗಿ ಬಂದಿದ್ರು. ಆದರೆ ಬೈಕ್ ಲಗಾಮ್ ಇಲ್ದಂಗೆ ಮಾತನಾಡ್ತಾ ಇದ್ರಲ್ಲ. ಕೆಲವು ಹೇಳಿಕೆಗಳನ್ನು ಕೊಡಬೇಕಾದ್ರೆ ಸುತ್ತಮುತ್ತಲಿರುವಂಥವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಹೇಳಿಕೆ ಕೊಡ್ತಾ ಇದ್ದೀರಾ. ಯಾವ ಸ್ಥಾನದಲ್ಲಿ ಇದ್ದೀರಾ ಅನ್ನುವಂಥದ್ದು ಯೋಚನೆ ಮಾಡ್ತಾ ಇಲ್ವಾ? ಸ್ಥಾನದಲ್ಲಿ ಇಲ್ಲದೇ ಇದ್ದಾಗಲೇ ತುಂಬ ಜವಾಬ್ದಾರಿಯುತವಾಗಿ ಮಾತನಾಡ್ತಾ ಇದ್ರಿ ನೀವು. ಯಾಕೆ ಹಿಂಗಾಗಿದೆ? ಏನು ಮಾತನಾಡಿದ್ದಾರೆ ಈಗ ಅವರು? ಸ್ಟೋರಿ ನೋಡಿ. ಮತ್ತೆ ನಾಲಿಗೆ ಹರಿಬಿಟ್ಟ MLC ರವಿಕುಮಾರ್. ಅಂದು ಕಲಬುರಗಿ DC, ಇಂದು ಮುಖ್ಯ ಕಾರ್ಯದರ್ಶಿ. ಬಿಜೆಪಿ MLC ವಿರುದ್ಧ ದೂರು ದಾಖಲು. ಹೌದು, ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯ ರವಿಕುಮಾರ್ಗೂ ವಿವಾದಗಳಿಗೂ ಅವಿನಾಭಾವ ಸಂಬಂಧ ಅಂತ ಕಾಣಿಸುತ್ತೆ. ಇತ್ತೀಚೆಗೆ ತಾನೇ ಕಲಬುರಗಿ ಜಿಲ್ಲಾಧಿಕಾರಿಯ ವಿರುದ್ಧ ಬಹಿರಂಗ ಹೇಳಿಕೆ ಕೊಟ್ಟು ಕೋರ್ಟ್ನಿಂದ ಛೀಮಾರಿ ಹಾಕಿಸಿಕೊಂಡಿದ್ದ ರವಿಕುಮಾರ್ ಕ್ಷಮೆಯಾಚಿಸಿದ್ರು. ಇದೀಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಗ್ಗೆ ಅಸಂಸದೀಯ ಪದ ಬಳಕೆ ಮಾಡಿದ್ದಾರೆ. ಇದು ಬಿಜೆಪಿಗೆ ಮುಜುಗರವನ್ನು ತಂದಿಟ್ರೆ ಕಾಂಗ್ರೆಸ್ ನಾಯಕರಿಗೆ ಅಸ್ತ್ರವಾಗಿದೆ. ಜುಲೈ 1ನೇ ತಾರೀಕು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿಯವರು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟಿಸ್ತಾ ಇದ್ರು. ಈ ವೇಳೆ ಉಪ ಪೊಲೀಸ್ ಆಯುಕ್ತ MN ಕರಿಬಸವನಗೌಡ ಅವರೊಂದಿಗೆ ಮಾತನಾಡ್ತಿದ್ದಾಗ ರವಿಕುಮಾರ್ ಆಕ್ಷೇಪಾರ್ಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಸಂಸದೀಯ ಹೇಳಿಕೆಯನ್ನು ಖಂಡಿಸಿ ರವಿಕುಮಾರ್ ವಿರುದ್ಧ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ S ಮನೋಹರ್ ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ರವಿಕುಮಾರ್ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಅಲ್ಲದೆ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ್ ಹೊರಟ್ಟಿಗೂ ಕೂಡ ದೂರು ಕೊಡಲಾಗಿದೆ. ಅಲ್ಲದೆ ಕಾಂಗ್ರೆಸ್ ಮುಖಂಡ ಮನೋಹರ್ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನು ಕೊಟ್ಟಿದ್ದಾರೆ. S ಮನೋಹರ್ ಜನರಲ್ ಸೆಕ್ರೆಟರಿನವರು ಒಂದು ಕಂಪ್ಲೇಂಟನ್ನು ಕೊಟ್ಟಾರೆ. ನಮ್ಮ ನಿಯಮದ ಪ್ರಕಾರ ಈಗ ಅವರು ನನಗೆ ಅರ್ಜಿ ಕೊಟ್ಟಾರ. ನಾನು ರವಿಕುಮಾರ್ ಅವರಿಗೆ ಇವತ್ತೊಂದು ಪತ್ರ ಬರೆದೀವಿ ಮತ್ತು ಅವ್ರ ಕಾಪಿನ ಹಚ್ಚಿವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೊಡಿ ಅಂತೇಳಿ ನಾನು ಅವರಿಗೆ ಕಳಿಸ್ಕೊಟ್ಟಿನಿ. ಯಾಕಂದ್ರೆ ನಾನು ಸಭಾಪತಿ ಆದ್ದರಿಂದ ನನಗೆ ಸಾರ್ವಜನಿಕರು ಅಥವಾ ಯಾರಿಗೆ ಕೊಟ್ಟರೆ ಅದನ್ನು ನಾವು ಸಾರಾಸಾರ ವಿಚಾರ ಮಾಡಬೇಕಾಗೈತಿ. ಒಮ್ಮಿಂದೊಮ್ಮಿಗೆ ಒಂದೇ ಸೈಡ್ ಹೋಗೋಕ್ಕಾಗೋದಿಲ್ಲ. ಅವ್ರು ಅಂದಾರೋ ಬಿಟ್ಟಾರೋ ನಮ್ಗೆ ಯಾವುದು ನನಗೆ ಗೊತ್ತಿಲ್ಲ. ಆದರೆ ಇವ್ರು ಕೊಟ್ಟಾರೆ, ಅಲ್ಲಿ ಬಂದಿದ್ದ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ರವಿಕುಮಾರ್ ಅವರಿಗೆ ಪತ್ರ ಬರೆದೀನಿ. ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿಚಾರದಲ್ಲಿ ಆಕ್ಷೇಪಾರ್ಹವಾದ ಮಾತುಗಳನ್ನು ಆಡಿದ್ದಾರೆ ಅಂತ ಕಾಂಗ್ರೆಸ್ ದೂರನ್ನು ಕೂಡ ನೀಡಿದೆ. ಸಭಾಪತಿ ಹೊರಟ್ಟಿಯವರಿಗೆ ದೂರ ನೀಡಿರುವಂಥ ಕಾಂಗ್ರೆಸ್ ನಾಯಕರುಗಳು ಅವರನ್ನ ಪರಿಷತ್ ಸದಸ್ಯತ್ವ ಸ್ಥಾನದಿಂದಲೇ ಉಚ್ಚಾಟಿಸಬೇಕು ಅನ್ನುವಂಥ ಮನವಿ ಮಾಡಿದರೆ, ಇದಲ್ಲದೆ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನು ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ ರವಿಕುಮಾರ್ ಅವರ ಹೇಳಿಕೆ ಈಗ ದೊಡ್ಡ ಮಟ್ಟದ ವಿವಾದ ಸ್ವರೂಪವನ್ನು ಪಡಿತಾ ಇದ್ದು, ಕಾಂಗ್ರೆಸ್ಸು ಹೊರಟ್ಟಿಯವರಿಗೆ ಪರಿಷತ್ ಸದಸ್ಯರ ನಿಯೋಗ ಕೂಡ ದೂರು ಕೊಡೋಕೆ ಮುಂದಾಗಿದೆ. ಮಹಿಳೆಯರನ್ನ ನಿಂದಿಸುವುದೇ ಬಿಜೆಪಿಗರ ಕೆಲಸ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಗ್ದಾಳಿ. ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವ ರವಿಕುಮಾರ್ ವಿರುದ್ಧ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡುಗಿದ್ದಾರೆ. ಬಿಜೆಪಿ ನಾಯಕರಿಂದ ಮಹಿಳೆಯರ ನಿಂದನೆ ನಿರಂತರವಾಗಿ ನಡೀತಿದೆ. ಓರ್ವ ಹಿರಿಯ ಮಹಿಳಾ IAS ಆಫೀಸರ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವ ರೀತಿ ರವಿಕುಮಾರ್ ಅವರ ಮನಸ್ಥಿತಿ ಎಂಥದ್ದು ಅನ್ನೋದನ್ನು ತೋರಿಸುತ್ತೆ. ರವಿಕುಮಾರ್ ಸಮಸ್ತ ಮಹಿಳಾ ಕುಲಕ್ಕೆ ಮಾಡಿರುವ ಅವಮಾನ ಇದಾಗಿದೆ. ರವಿಕುಮಾರ್ ಅವರ ಹೇಳಿಕೆಯನ್ನ ಕೇಂದ್ರ ಬಿಜೆಪಿ ನಾಯಕರು ಸಮರ್ಥಿಸಿಕೊಳ್ಳುವವರೇ ಅಂಥೇಳಿ ಹೆಬ್ಬಾಳ್ಕರ್ ಪ್ರಶ್ನಿಸಿದ್ದಾರೆ. ಇನ್ನು ರವಿಕುಮಾರ್ ಮಾನಸಿಕ ಅಸ್ವಸ್ಥರಾಗಿದ್ದಾರೆ, ವೈದ್ಯಕೀಯ ತಪಾಸಣೆ ಮಾಡಿಸಬೇಕು ಅಂಥೇಳಿ MLC ಬಲ್ಕಿಸ್ ಬಾನು ಕಿಡಿಕಾರಿದ್ದಾರೆ. ರವಿಕುಮಾರ್ ಮೇಲೆ ಕೇಸ್ ದಾಖಲಿಸಬೇಕು ಅಂಥೇಳಿ ಶಾಸಕ ಅಶೋಕ್ ಪಟ್ಟಣ್ ಒತ್ತಾಯಿಸಿದ್ದಾರೆ. ಬಿಜೆಪಿಯವರ ಮನಸ್ಥಿತಿ ಇದು ಎದ್ದು ಕಾಣಿಸುತ್ತೆ ನನಗೆ. ಬಿಜೆಪಿಯವರು ಈ ರೀತಿ ಮಾತನಾಡ್ತಾರೆ ಅಂತಂದ್ರೇನು ಹೊಸದೇನಲ್ಲ, ಮತ್ತು ಆಶ್ಚರ್ಯನೂ ಅನಿಸೋದಿಲ್ಲ. ಚೀಫ್ ಸೆಕ್ರೆಟ್ರಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಮಹಿಳೆ ಸೀನಿಯರ್ IAS ಆಫೀಸರು, ಈ ರಾಜ್ಯಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿದಂಥವ್ರು. ನೂರಾರು ಮಹಿಳೆಯರು, ಸಾವಿರಾರು ಮಹಿಳೆಯರು ಶಾಲಿನಿ ರಜನೀಶ್ ಅವ್ರನ್ನ ರೋಲ್ ಮಾಡೆಲ್ ಅಂತ ಹೇಳಿ ನೋಡ್ತಾರೆ. ಅಂಥದ್ರಲ್ಲಿ ಈ ರೀತಿ ಮಾತನಾಡೋದು ಅವರ ಮನಸ್ಥಿತಿಯನ್ನು ತೋರಿಸುತ್ತೆ. ಮತ್ತು ನಾನು ಇವರು ವೈಯಕ್ತಿಕವಾಗಿ ಮಾತಾಡಲಿ ಅಥವಾ ಏನೇ ಮಾತಾಡಿದರೂ ಕೂಡ ಇಡೀ ಬಿಜೆಪಿಯರ ಮನಸ್ಥಿತಿ ಇದೇನೋ ಅಂತ ಒಮ್ಮೊಮ್ಮೆ ನಮಗೂ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ರವಿಕುಮಾರ್ ಅವರು ನಮ್ಮ ಮುಖ್ಯ ಕಾರ್ಯದರ್ಶಿ ಆಗಿದ್ದ ಶಾಲಿನಿ ರಜನೀಶ್ ಬಗ್ಗೆ ಮಾಡಿರ್ತಕ್ಕ ಮಾತನ್ನು ಖಂಡನೆಯನ್ನು ಮಾಡ್ತೇನೆ. ಅದನ್ನು ನೋಡಿ, ಅವರ ಮನಸ್ಥಿತಿ ಯಾವ ಇದೆ ಹೆಣ್ಣು ಮಕ್ಕಳ ಬಗ್ಗೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿ ತೋರಿಸ್ತಾ ಇದೆ. ಅವರಿಗೆ ಏನು ಮಾನಸಿಕವಾಗಿ ಅಸ್ವಸ್ಥ ಅಂತ ಕೂಡ ಅವ್ರಿಗೆ ನನಗೆ ಒಂದು ಸಂಶಯನೂ ಕೂಡ ಬಂದಿರತಕ್ಕಂಥದ್ದು. ಅವರಿಗೆ ಒಂದು ಚೆಕಪ್ಪು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. ಇದನ್ನು ಈ ಥರ ಮಾಡಬಾರ್ದವರು ಮಾಡಲೂಬಾರ್ದು. ಅದಕ್ಕೆ ತಕ್ಷಣ ಅವರ ಪಕ್ಷದವರು ಕೂಡ ಅವರಿಗೆ ವೈದ್ಯಕೀಯ ಒಂದು ತಪಾಸಣೆಯನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೂಡ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಅದು ಬಹಳ ದೊಡ್ಡ ವಿಷಯವಾಗಿದೆ. ಅದನ್ನು ಒಬ್ಬ ಮಹಿಳೆ ಅಧಿಕಾರಿ ಬಗ್ಗೆ ಅವರು ಆ ಥರ ಮಾತಾಡೋದು ಭಾಳ ಖಂಡನೀಯ.
ಅವ್ರ ಬಗ್ಗೆ ಇಮಿಡಿಯೇಟ್ ಆಗಿ ಬಹಳ ಸೀರಿಯಸ್ ಆಕ್ಷನ್ ತಗೋಬೇಕಂತ ನಾನು ಇದು ಮಾಡ್ತೀನಿ. ಪದೇ ಪದೇ ರವಿಕುಮಾರ್ ವಿವಾದ, ಬಿಜೆಪಿ ಹಿರಿಯ ನಾಯಕರಿಂದ ಅಸಮಾಧಾನ. ರವಿಕುಮಾರ್ ಪದೇ ಪದೇ ವಿವಾದಗಳನ್ನ ಸೃಷ್ಟಿ ಮಾಡಿಕೊಳ್ತಿದ್ದು ಬಿಜೆಪಿ ನಾಯಕರಿಗೂ ಕೂಡ ಇದು ಮುಜುಗರವನ್ನು ತಂದಿಟ್ಟಿದೆ. ಇದೀಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ವಿರುದ್ಧವೇ ಅವಹೇಳನಕಾರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಸರಿ ನಾಯಕರಿಗೆ ಇದು ಇರಿಸು ಮುರುಸನ್ನು ಉಂಟು ಮಾಡಿದೆ. ಸಿಎಸ್ ವಿರುದ್ಧ ಆಡಿದ ಮಾತು ಬಿಜೆಪಿಯ ಹಿರಿಯರ ಅಸಮಾಧಾನಕ್ಕೂ ಕೂಡ ಕಾರಣವಾಗಿದೆ. ಈ ಪ್ರಕರಣದ ಸಂಬಂಧ ಬಿಜೆಪಿಯ ಹಿರಿಯ ನಾಯಕರು ಮಾಹಿತಿಯನ್ನ ಕೇಳಿದ್ದಾರೆ. ಸದ್ಯ ಹೈದರಾಬಾದ್ನಲ್ಲಿರುವ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ನಾಳೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ನಾಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಲಿದ್ದಾರೆ. ಬಿಜೆಪಿ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರು ವಿವಾದಗಳ ಮೇಲೆ ವಿವಾದ ಮೈಮೇಲೆ ಎಳೆದುಕೊಳ್ತಿದ್ದಾರೆ. 1.5 ತಿಂಗಳ ಹಿಂದಷ್ಟೇ ಕಲಬುರಗಿ DC ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟು ಅದನ್ನು ಕೂಡ ಒಂದು ರೀತಿಯಲ್ಲಿ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ರು. ಕೇಸ್ ಕೂಡ ಅವ್ರ ವಿರುದ್ಧ ದಾಖಲಾಗಿತ್ತು. ಕ್ಷಮೆ ಕೇಳಿದ್ರು ಕೂಡ ಅವರು ಕ್ಷಮೆಯನ್ನು ಸ್ವೀಕಾರ ಮಾಡಿರಲಿಲ್ಲ. ಈ ಬೆನ್ನಲ್ಲೇ ಈಗ CS ಶಾಲಿನಿ ರಜನೀಶ್ ಅವ್ರ ಬಗ್ಗೆಯೂ ಕೂಡ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಅವ್ರ ಮೇಲೆ ಬಂದಿದೆ. ಈ ಒಂದು ಅವರ ಆಡಿಯೋ ವಿಡಿಯೋ, ರವಿಕುಮಾರ್ ಅವರು ಮಾತನಾಡಿದ್ದಾರೆ ಅನ್ನೋಂಥ ಆಡಿಯೋ ವಿಡಿಯೋ ಬಿಜೆಪಿ ಹಿರಿಯರ ಗಮನಕ್ಕೂ ಕೂಡ ಬಂದಿದೆ. ಅವರು ಕೂಡ ಅಸಮಾಧಾನ, ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾಳೆ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ಕಚೇರಿಯಲ್ಲಿ ರವಿಕುಮಾರ್ ಜೊತೆ ಮಹತ್ವದ ಸಭೆಯನ್ನು ಇಟ್ಕೊಂಡಿದ್ದಾರೆ. ಅವರ ಪದೇ ಪದೇ ಅವಾಂತರಗಳ ಬಗ್ಗೆ ಸ್ಪಷ್ಟೀಕರಣವನ್ನು ಕೂಡ ಪಡ್ಕೊಳ್ತಾರೆ. ಒಟ್ಟಾರೆಯಾಗಿ ಬಿಜೆಪಿಗೆ ಅವರ ಹೇಳಿಕೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಮುಜುಗರ ತಂದಿದೆ. ಒಟ್ನಲ್ಲಿ ಸಾರ್ವಜನಿಕವಾಗಿ ಮಹಿಳಾ ಅಧಿಕಾರಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವ ರವಿಕುಮಾರ್ ಅವರು ಕೂಡಲೇ ಕ್ಷಮೆಯಾಚಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಆಗ್ರಹಿಸುತ್ತಿದೆ. ಈ ವಿಚಾರವನ್ನ ಕಾಂಗ್ರೆಸ್ ಯಾವ ರೀತಿ ಅಸ್ತ್ರ ಮಾಡಿಕೊಳ್ಳುತ್ತೆ ಎನ್ನುವುದನ್ನ ಕಾದ್ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.